ನಾನು ಚೆನ್ನೈನಲ್ಲಿ ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಒನ್ ಆಫ್ ಮೈ ಫ್ರೆಂಡ್ಸ್ ಕೇಮ್ ವಿತ್ ಅ CD. ದಟ್ ವಾಸ್ ಎದ್ದೇಲೋ ಮಂಜುನಾಥ. ಏನು ಈ ಥರ ಎಲ್ಲ ಮೂವಿ ಮಾಡ್ಬೋದಾ? ನೋಡಿದ ತಕ್ಷಣ ಐ ವಾಸ್ ಇನ್ ಲವ್ ವಿತ್ ದ ಮೂವಿ. ನಾವು ಒಂದು 400-500 ಟೈಮ್ಸ್ ನೋಡಿರ್ತೀನಿ ಮೂವಿ. ಅನ್ಫಾರ್ಚುನೇಟ್ ಮೈ ಫಾದರ್ ಪಾಸ್ಡ್ ಅವೇ. ಈ ಪೀರಿಯಡ್ ಆಫ್ ಟೈಮ್ನಲ್ಲಿ ಒನ್ ಆಫ್ ಮೈ ಫ್ರೆಂಡ್ಸ್ ವೆಂಟ್ ಟು ಬಿಗ್ ಬಾಸ್. ಅವ್ರ ಹೆಸರು ಉದಯ್ ಅಂತಾನೆ. ಒಂದು ಮೈಸೂರಿಗೆ ಹೋಗಬೇಕು, ಅಲ್ಲೇ ಇರಬೇಕು ಅಂದ್ರೆ ನಾನು ಮುಂಬೈಗೆ ಹೋಗ್ತಾ ಇದ್ದೆ ಅಲ್ವಾ, ಮೈಸೂರಿಗೆ ಯಾಕೆ ಬರ್ತೀನಿ. ಸಡನ್ಲಿ ಐ ವಾಸ್ ಶಾಕ್ಡ್, ಕಂಪ್ಲೀಟ್ಲಿ ಬ್ಲ್ಯಾಂಕ್. ಅದಾದಮೇಲೆ ಅವ್ರು ನನಗೊಂದು ಕತೆ ಹೇಳ್ತಾರೆ, ರಂಗನಾಯಕ ಅಂತ. ಕ್ಲಿಯರ್ ಸೈನ್ಸ್ ಆಫ್ ಡಿಪ್ರೆಷನ್ ಕಾಣಿಸ್ತಾ ಇತ್ತು. ಕಾನ್ಸ್ಟೆಂಟ್ಲಿ ಹಿ ವುಡ್ ಎಂಡ್ ಹಿಸ್ ಕಾನ್ವರ್ಸೇಷನ್ಸ್ ವಿತ್ ಡೆತ್. ಈಗ ಒಂಚೂರು ಪರ್ಸನಲ್ ಆಗಿ ಹೋಗೋಣ. ನಿಮಗೂ ಹಾಗೂ ಗುರುಪ್ರಸಾದ್ಗೂ ಹೇಗೆ ಪರಿಚಯ ಆಯಿತು? ಎಲ್ಲಿಂದ ನಿಮ್ದು ಒಂದು ಕಥೆ ಶುರು ಮಾಡಿದ್ರು? ಓಕೆ, ತುಂಬ ಹಿಂದೆ ಹೋಗ್ಬೇಕಾದ್ರೆ ನಾನು ನಿಮ್ಮನ್ನು ನೋಡ್ತಾ ಇದ್ದೆ, ನೀವು ದಿನ ಬೆಳಗ್ಗೆ ರಾತ್ರಿ ಅವ್ರ ಸ್ಟುಡಿಯೋಲಿ ಕೂತ್ಕೊಂಡಿರ್ತಿದ್ರಿ. ಸೊ ಹೇಗೆ ಶುರು ಆಯಿತು, ಹೇಗೆ ಡೆವಲಪ್ ಆಯಿತು? ನಿಮಗೂ ಒಂದು ಅಭಿಮಾನಿ ನೀವು. ಸೊ ದಿಸ್ ಸ್ಟೋರಿ ಇಲ್ಲಿ ಚೆನ್ನೈನಲ್ಲಿ ಸ್ಟಾರ್ಟ್ ಆಯ್ತು ಅಂತ. ಚೆನ್ನೈನಲ್ಲಿ ಐ ವಾಸ್ ವರ್ಕಿಂಗ್ ವಿತ್ ಅ ಫ್ರೆಂಡ್ ಹೂ ಹ್ಯಾಪನ್ ಟು ಬಿ ಅ ಕನ್ನಡಿಗ. ನಾನು ಕನ್ನಡಿಗ ಅಲ್ಲ, ಐ ಆಮ್ ಪ್ಯೂರ್ ತೆಲುಗೈಟ್. ನಾನು ಚೆನ್ನೈನಲ್ಲಿ ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಒನ್ ಆಫ್ ಮೈ ಫ್ರೆಂಡ್ಸ್ ಕೇಮ್ ವಿತ್ ಅ CD. ದಟ್ ವಾಸ್ ಎದ್ದೇಲೋ ಮಂಜುನಾಥ. ಐ ವಾಸ್ ಟು ಬಿ ಹಾನೆಸ್ಟ್, ನಂಗೆ ಅಲ್ಲಿ ತನಕ ಕನ್ನಡ ಮೂವೀಸ್ ಅಂದರೆ ಲಾಂಗು ಮಚ್ಚು ಇದೇ ನೋಡ್ತಾ ಇದ್ದೆ. ಸಡನ್ ಆಗಿ ಸಮನ್ ಉದಯ್ ನೀನೊಂದು ಮೂವಿ ಮಾಡ್ಬೇಕು ಅನ್ಕೊತಾ ಇದ್ದಲ್ವ, ಒಂದೇ ರೂಮ್ನಲ್ಲಿ ಮಾಡಕ್ಕೆ ಹೋಗ್ಬೇಕು ಅದು ಇದು ಅಂತ ಇದ್ದೆ. ಲೋ ಬಡ್ಜೆಟ್ ಮೂವಿ, ಒಂದು ಕನ್ನಡ ಮೂವಿ ಇದೆ. ಅದಾಗ ಕನ್ನಡ ಮೂವೀಸ್ ಇಲ್ಲ ನೋಡು ಆಯಿತು ಅಂತ ನಾನು ನೋಡಿದೆ. ಫ್ರಾಂಕ್ಲಿ ಫಸ್ಟ್ 10 ಮಿನಿಟ್ಸ್ನಲ್ಲಿ ಐ ವಾಸ್ ಪೇಸ್ಡ್ ಆಫ್ ಏನಿದು ಅಂತ ಅರ್ಥನೇ ಆಗಿಲ್ಲ. ಇಟ್ ವಾಸ್ ಗೋಯಿಂಗ್ ಆನ್. ಯಾರೋ ಬರ್ತಾರೆ, ಒಂದು ಟಾಯ್ಲೆಟ್ ಕ್ಲೀನಿಂಗ್ ಅದು ಇದು. ಐ ಡೋಂಟ್ ನೋ ವೆನ್ ಐ ಗಾಟ್ ಹುಕ್ಡ್ ಅಪ್, ಐ ವಾಸ್ ಲೈಕ್ ಮೆಸ್ಮರೈಸ್ಡ್. ಏನು ಈ ಥರ ಎಲ್ಲ ಮೂವಿ ಮಾಡ್ಬೋದಾ? ಅಂದರೆ ಒಂದು ಲ್ಯಾಂಗ್ವೇಜ್ ಎಲ್ಲ ಕಷ್ಟನೇ ಇರಲಿಲ್ಲ. ಐ ಕುಡ್ ಅಂಡರ್ಸ್ಟ್ಯಾಂಡ್. ಮೈ ಕನ್ನಡ ವಾಸ್ ನಾಟ್ ಗುಡ್, ಬಟ್ ಯೆಟ್ ಐ ಕುಡ್ ಅಂಡರ್ಸ್ಟ್ಯಾಂಡ್. ಐ ಲೈಕ್ ಓಕೆ ಫೈನ್. ಡೈರೆಕ್ಟರ್ ಯಾರು? ಗುರುಪ್ರಸಾದ್ ಅಂತ ಹೋಗಿದ್ದಾರೆ. ಹೌದಾ? ದೆನ್ ಸಮನ್ ಆಫ್ಟರ್ ಫ್ಯೂ ಇಯರ್ಸ್, ಒಂದು 2-3 ಇಯರ್ಸ್ ಆದಮೇಲೆ ಇಲ್ಲ ಆ ಗ್ಯಾಪ್ನಲ್ಲಿ ಸಮನ್ ಗಾಟ್ ಮಿ ಅ CD ಸೇಯಿಂಗ್ ದಟ್ ಹೇ ನಿಮ್ಮ ಡೈರೆಕ್ಟರ್ದು ಒಂದು ಮೂವಿ ಬಂದಿದೆ ನೋಡು. ಯಾವ ಮೂವಿ? ಡೈರೆಕ್ಟರ್ ಸ್ಪೆಷಲ್. ಇಟ್ ವಾಸ್ ಲೈಕ್ ನೋಡಿದ ತಕ್ಷಣ ಐ ವಾಸ್ ಇನ್ ಲವ್ ವಿತ್ ದ ಮೂವಿ. ನಾವು ಒಂದು 400-500 ಟೈಮ್ಸ್ ನೋಡಿರ್ತೀನಿ ಮೂವಿ. ಬೆಂಗಳೂರು ಬಂದ, ಅನ್ಫಾರ್ಚುನೇಟ್ ಮೈ ಫಾದರ್ ಪಾಸ್ಡ್ ಅವೇ. ಸೊ ಬೆಂಗಳೂರು ಆವಾಗ ಬಂದಿರೋದು ನಾನು. ಆ್ಯಂಡ್ ವಿ ಹ್ಯಾಡ್ ಅ ಬಿಸ್ನೆಸ್ ಇನ್ ಗೋವಾ. ಸೊ ಫಿಲ್ಮ್ಸ್ ಎಲ್ಲ ಬಿಟ್ಬಿಟ್ಟು ಆ ಅಮ್ಮಂಗೆ ಕರ್ಕೊಂಡು ನಾನು ಗೋವಾಗೆ ಶಿಫ್ಟ್ ಆದೆ ಒಂದು 1 ಇಯರ್. ಈ ಪೀರಿಯಡ್ ಆಫ್ ಟೈಮ್ನಲ್ಲಿ ಒನ್ ಆಫ್ ಮೈ ಫ್ರೆಂಡ್ಸ್ ವೆಂಟ್ ಟು ಬಿಗ್ ಬಾಸ್. ಅವ್ರ ಹೆಸರು ಉದಯ್ ಅಂತಾನೆ. ಸೊ ಬಿಗ್ ಬಾಸ್ ಅವ್ರು ಹ್ಯಾಂಡಲ್ ಮಾಡೋದಕ್ಕೆ, ಅಂದರೆ ಅವ್ರು PR ಹ್ಯಾಂಡಲ್ ಮಾಡೋದಕ್ಕೆ ಐ ಹ್ಯಾಡ್ ಟು ಕಮ್ ಬ್ಯಾಕ್. ಡ್ಯೂರಿಂಗ್ ವಿಚ್ ಐ ಮೆಟ್ ಮಿಸ್ಟರ್ ಕಿರಣ್ ರಾಜ್ ಅಂತ, ಈ ಕನ್ನಡತಿ ಹೀರೋ. ಸೊ ಹಿ ವಾಸ್ ಅ ವೆರಿ ನೈಸ್ ಗೈ. ವಿ ಹ್ಯಾಡ್ ಅ ವೆರಿ ಗುಡ್ ಬಾಂಡಿಂಗ್. ಅದಾದಮೇಲೆ ಅಗೈನ್ ಐ ಹ್ಯಾಡ್ ಗೋ ಬ್ಯಾಕ್ ಟು ಗೋವಾ ಆ್ಯಂಡ್ ವಾಸ್ ಡೂಯಿಂಗ್ ಮೈ ಜಾಬ್. ಆಮೇಲೆ ಮತ್ತೆ ಬ್ಯಾಂಗ್ಳೂರಿಗೆ ಶಿಫ್ಟ್ ಆದಾಗ ಇಟ್ ವಾಸ್ ಲೈಕ್ ಕಂಪ್ಲೀಟ್ಲಿ ಹ್ಯಾಲೋ. ನಂಗೆ ಯಾರ ಜೊತೆ ಟಚ್ ಇರಲಿಲ್ಲ ಇಲ್ಲಿ ಬ್ಯಾಂಗ್ಳೂರಿನಲ್ಲಿ, ಯಾರ ಜೊತೆನೂ. ಐ ಮೀನ್ ನೋ ಮೋರ್ ಪ್ರಾಜೆಕ್ಟ್ಸ್. ಐ ವಾಸ್ ನಾಟ್ ಡೂಯಿಂಗ್ ಎನಿ ಪ್ರಾಜೆಕ್ಟ್ಸ್. ದೋ ಐ ಹ್ಯಾಡ್ ಅ ಲಾಟ್ ಆಫ್ ಪ್ರಾಜೆಕ್ಟ್ಸ್ ಕಮಿಂಗ್ ಇನ್ ಮೈ ವೇ. ಮತ್ತೆ ಮನೆ ಬಿಟ್ಟು ಮುಂಬೈಗೆ ಶಿಫ್ಟ್ ಆಗಬೇಕಾಗಿತ್ತು ಪ್ರಾಜೆಕ್ಟ್ ಮಾಡಬೇಕು ಅಂದರೆ. ಸೊ ವಿಚ್ ವಾಸ್ ಅಂದರೆ ಅಟ್ಲೀಸ್ಟ್ ಆ ಪರ್ಟಿಕ್ಯುಲರ್ ಪೀರಿಯಡ್ನಲ್ಲಿ ಐ ವಾಸ್ ನಾಟ್ ಇಂಟ್ರೆಸ್ಟೆಡ್. ಆವಾಗ ಕಿರಣ್ ಅವ್ರದ್ದು ಒಂದು ಮೂವಿ ರನ್ ಆಗ್ತಾ ಇರುತ್ತೆ, ರಾನಿ ಅಂತ. ರಾನಿಯಲ್ಲಿ ಕ್ಯಾಮರಾ ಇದು ಸ್ಟಿಲ್ಸ್ ತೆಗಿಯೋದಕ್ಕೆ ಯಾರಾದರೂ ಬೇಕು ಉದಯ್, ನೀವು ಮಾಡ್ತೀರಾ? ಐ ಫೆಲ್ಟ್ ಲೈಕ್ ಓಕೆ ಫೈನ್, ಲೆಟ್ ಮಿ ಡೂ ಇಟ್ ಫಾರ್ ಯು. ಅಲ್ಲಿಗೆ ಹೋಗ್ತೀನಿ. ಅಲ್ಲೆಲ್ಲ ಒಂದು 5 days ಏನೋ ಶೂಟ್ ಆಗುತ್ತೆ. ಇಟ್ ವಾಸ್ ವೆರಿ ನೈಸ್ ಮೂವಿ. ಉದಯ್ ಮೈಸೂರಿಗೆ ಹೋಗಬೇಕು ನೆಕ್ಸ್ಟ್ ಶೆಡ್ಯೂಲ್ಗೆ.
ಐ ಟೋಲ್ಡ್ ಐ ಆಮ್ ನಾಟ್ ಕಮಿಂಗ್. ಒಂದು ಮೈಸೂರಿಗೆ ಹೋಗಬೇಕು, ಅಲ್ಲೇ ಇರಬೇಕು ಅಂದ್ರೆ ನಾನು ಮುಂಬೈಗೆ ಹೋಗ್ತಾ ಇದ್ದೆ ಅಲ್ವಾ, ಮೈಸೂರಿಗೆ ಯಾಕೆ ಬರ್ತೀನಿ. ಐ ಟೋಲ್ಡ್ ಐ ವೋಂಟ್ ಕಮ್ ಅಂತ. ಬಟ್ ದೆನ್ ಹೀ ಟೋಲ್ಡ್ ದೆರ್ ಇಸ್ ಅ ಸರ್ಪ್ರೈಸ್ ಫಾರ್ ಯು, ನೀವು ಬನ್ನಿ ಅಲ್ಲಿಗೆ. ನಾನು ಕಿರಣ್ ಕೇಳಿರೋದ್ರಿಂದ ಐ ವಾಸ್ ಲೈಕ್ ಓಕೆ ಫೈನ್ ಲೆಟ್ ಮೀ ಗೋ ಅಂತ. ಅಲ್ಲಿಗೆ ಹೋಗ್ತೀನಿ. ಫಸ್ಟ್ ಡೇ ಕಿರಣ್ ಬರ್ತಾರೆ, ಬಂದ್ಬಿಟ್ಟು ಉದಯ್ ರೆಡಿ ಆಗಿದೆ. ಹಾಂ ರೆಡಿ ಆಗಿದೆ. ಯಾಕೆ? ಇಲ್ಲ ಇವತ್ತು ನಿಮ್ಗೊಂದು ಸರ್ಪ್ರೈಸ್ ಇದೆ ನೋಡಿರಂತೆ ಬನ್ನಿ. ಸೆಟ್ನಲ್ಲಿ ಹೋಗಿ ನೋಡ್ತೀನಿ, ಅಲ್ಲಿ ಗುರುಪ್ರಸಾದ್ ಎಂಟ್ರ್ ಆಗ್ತಾ ಇತ್ತು. ಇಟ್ ವಾಸ್ ಲೈಕ್ ಸಡನ್ಲಿ ಐ ವಾಸ್ ಶಾಕ್ಡ್, ಕಂಪ್ಲೀಟ್ಲಿ ಬ್ಲ್ಯಾಂಕ್. ಏನು ನಡೀತಾ ಇದೆ ಗೊತ್ತಾಗ್ತಾ ಇಲ್ಲ. ಕ್ಯಾಮ್ರಾ ಎಲ್ಲ ಎಲ್ಲಿಟ್ಟಿದ್ದೀನಿ ಅಂತ ಮರ್ತೋಗಿದ್ದೀನಿ. ಐ ವಾಸ್ ಲೈಕ್ ಡೈರೆಕ್ಟ್ಲಿ ವೆಂಟ್ ದೇರ್ ಆ್ಯಂಡ್ ಟೋಲ್ಡ್ ಸರ್ ಬಿಗ್ ಫ್ಯಾನ್ ಆಫ್ ಯು. ನೋಟ್ ದಿಸ್ ಪಾಯಿಂಟ್, ಈವನ್ ಇನ್ ದ್ಯಾಟ್ ಪಾಯಿಂಟ್ ನನ್ನ ಕನ್ನಡ ಬರ್ತಾ ಇರಲಿಲ್ಲ. ಐ ವಾಸ್ ಲೈಕ್ ಓಕೆ ಕನ್ನಡ. Only to communicate with Guru, within 5 days I had to learn a good Kannada, for which again I watched a lot of movies. ಅಲ್ಲಿ ಬೆಳಗ್ಗೆ ಶೂಟಿಂಗ್ ಆಗ್ತಾ ಇತ್ತು, ಫಿನಿಶ್ ಮಾಡ್ಕೊಂಡು ಮನೆಗೆ ಬಂದು ಐ ಸ್ಟಾರ್ಟೆಡ್ ಲರ್ನಿಂಗ್ ಕನ್ನಡ, ಸೂಚ್ಯ ವಾಚ್ಯ ಇದೆಲ್ಲ ಕಲ್ತ್ಕೊಂಡು ಅವ್ರ ಜೊತೆ ಮಾತಾಡಬೇಕು ಅಂತ. ಬಿಕಾಸ್ ಐ ಡೋಂಟ್ ವಾಂಟ್ ಟು ಗಿವ್ ಹಿಮ್ ಅ ಇಂಪ್ರೆಷನ್ ಸೇಯಿಂಗ್ ದಟ್ ಯಾವನ ಇವನು ಬಂದಿದ್ದಾನೆ ಅನ್ನೋ ಥರ ಇರಬಾರ್ದು ಅಂತ. ವಿತಿನ್ 5 days ಐ ಲರ್ನ್ಡ್. ಆ್ಯಂಡ್ ಈ 5 days ನಮ್ಮ ಬಾಂಡಿಂಗು ತುಂಬ ಜಾಸ್ತಿ ಆಯಿತು. ವಿ ವರ್ ಆಲ್ಮೋಸ್ಟ್ ಲೈಕ್ ಶೇರಿಂಗ್ ಈಚ್ ಅದರ್ಸ್ ಥಾಟ್ಸ್. ಅದಾದಮೇಲೆ ಅವ್ರು ನನಗೊಂದು ಕತೆ ಹೇಳ್ತಾರೆ, ರಂಗನಾಯಕ ಅಂತ. ಸಿ ಐ ಡೋಂಟ್ ನೋ ಯು ವಾಚ್ಡ್ ಇಟ್ ಆರ್ ನಾಟ್, ಬಟ್ ಟ್ರಸ್ಟ್ ಮೀ, ನಂಗೆ ಕೇಳಿದಾಗ ಆ ಕತೆ ಐ ಥಾಟ್ ಇಟ್ ವುಡ್ ಗೆಟ್ ಅ ಆಸ್ಕರ್. ಆ ರೇಂಜ್ ಕತೆ ಇತ್ತು ಅದು. I have seen it visually. I was not satisfied. I mean, I was disappointed actually. So our journey started with that. Ranganayaka post production nalli he wanted history of cinema history ಎಲ್ಲ ಲಾಸ್ಟ್ ನಲ್ಲಿ ಸ್ಕ್ರೋಲ್ ಆಗುತ್ತೆ. ಅದೆಲ್ಲ ನಾನು ವಾಸು ಅಂತ ಒಬ್ರು ಅವರು ಕೂತ್ಕೊಂಡು ನೋಟ್ ಮಾಡಿಕೊಂಡು ರಿಸರ್ಚ್ ಮಾಡಿರೋ ಒಂದು ಇದು. So that is how the thing started. And later Ranganayaka release ಆಯಿತು. After that we had a gap of 60 days, I guess 67 days ಏನೋ ಗ್ಯಾಪ್ ಬಂತು. ಸಡನ್ ಆಗಿ ಒಂದಿನ ಫೋನ್ ಬರುತ್ತೆ ನೈಟ್ 2 o'clock ಸೇಯಿಂಗ್ ದಟ್ ಉದಯ್ ಅರ್ಜೆಂಟಾಗಿ ಬಂದು ಐ ವಾಂಟ್ ಟು ಟಾಕ್ ಟು ಯು. ಈ 60 ಡೇಸ್ನಲ್ಲಿ ಸಿನಿಮಾ ರಿಲೀಸ್ ಆಗಿರುತ್ತೆ. ಆ್ಯಂಡ್ ಗುರುಪ್ರಸಾದ್ ಅವರು ಯಾರ ಕಾಂಟ್ಯಾಕ್ಟ್ನಲ್ಲೂ ಇರಲ್ಲ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಐ ಗೋ ಟು ದಿಸ್ ಪ್ಲೇಸ್, ಇದು ಮೈಸೂರು ಸ್ಯಾಂಡಲ್ ಇದಿದೆಯಲ್ಲ ಫ್ಯಾಕ್ಟ್ರಿ, ಅದಕ್ಕೆ ಆಪೋಸಿಟ್ನಲ್ಲಿ ಒಂದು ಹೋಟೆಲ್ ಇದೆ. ಐ ಡೋಂಟ್ ರಿಮೆಂಬರ್ ದ ನೇಮ್, ಸಾರಿ ಐ ಆಮ್ ವೆರಿ ಬ್ಯಾಡ್ ವಿತ್ ನೇಮ್ಸ್. ಆ ಹೋಟೆಲ್ನಲ್ಲಿ ಐ ಗೋ ಮೀಟ್ ಹಿಮ್ ಅಟ್ ನೈಟ್ 2 o'clock. ಏನಾಯ್ತು ಸರ್, ಇಟ್ ವಾಸ್ ಅ ಬೆಡ್ ಡ್ರಂಕ್ ಆ್ಯಂಡ್ ಕ್ಲಿಯರ್ ಸೈನ್ಸ್ ಆಫ್ ಡಿಪ್ರೆಷನ್ ಕಾಣಿಸ್ತಾ ಇತ್ತು. ಹೀ ಈಸ್ ಲೈಕ್ ಎಲ್ಲ ಮೋಸ ಮಾಡಿದ್ದಾರೆ, PR ಟೀಮಿಂದ ಹಿಡಿದು ಎಲ್ಲರೂ ಮೋಸ ಮಾಡಿದ್ದಾರೆ. ನೀವು ಕೈ ಜೋಡಿಸಿದ್ರೆ ನನ್ನ ಹತ್ರ ಒಂದು ಪ್ರಾಜೆಕ್ಟ್ ರೆಡಿ ಇದೆ, ಶೂಟ್ ಮಾಡಿದ್ದೀವಿ, ನೀವು ಕೈ ಜೋಡಿಸಿದ್ರೆ ಮಾತ್ರ ಅದು ಫಿನಿಷ್ ಮಾಡ್ತೀನಿ, ಇಲ್ಲ ಅಂದರೆ ನನಗೆ ಬೇರೆ ಆಪ್ಷನ್ ಇಲ್ಲ ಅಂತ. ಸಿ those who know Guru Prasad will also know that constantly he would end his conversations with death. ಇದು ನನ್ನ ಲೈಫು, ಇಲ್ಲ ಅಂದರೆ ನಾನು ಸತ್ತೋಗ್ತೇನೆ, ಇದಾಗದೇ ಇದ್ರೆ ನಾನು ಸತ್ತೋಗ್ತೀನಿ. ಆ ಸಾಯೋದು ಅನ್ನೋದು ಹಿ ವಾಸ್ ಕಾನ್ಸ್ಟೆಂಟ್ಲಿ ನೆಗಿಂಗ್ ಆನ್ ದಟ್ ಪರ್ಟಿಕ್ಯುಲರ್ ಪಾರ್ಟ್. ನಾನು ಇವಾಗ ನೋಟಿಸ್ ಮಾಡ್ತಾ ಇದ್ದೇವೆ, ಬಟ್ ಹಿ ವಾಸ್ ಕಾನ್ಸ್ಟೆಂಟ್ಲಿ ಡೂಯಿಂಗ್ ದಟ್ ಫಾರ್ ಅ ಲಾಂಗ್ ಟೈಮ್ ಆ್ಯಂಡ್ ನೋ ನೋಟಿಸ್ ಸೆಟ್. ಐ ಗೆಸ್ ವಿ ಶುಡ್ ಹ್ಯಾವ್, ಬಟ್ ಅನ್ಫಾರ್ಚುನೇಟ್. ಸೊ ದಟ್ ಈಸ್ ಹೌ I was convinced to get into this project, Dello Manjunatha.